ನೋಡಿ, ಇದು ಪ್ರತಿ ಮಂಗಳವಾರ ಇಲ್ಲಿ IAS ಬಾಬಾ ಕೋಚಿಂಗ್ ಸೆಂಟರ್ ಏನಿದೆ, ಇವರು ಫ್ರೀ ಊಟ ಕೊಡ್ತಾ ಇರೋಂಥದ್ದು. ವರಾಹಿ ಟ್ರಸ್ಟ್ ಕಡೆ ಅದು ವರಾಹಿ ಟ್ರಸ್ಟ್ ವತಿಯಿಂದ ಇಲ್ಲಿ ಸ್ಟೂಡೆಂಟ್ಸ್ಗೆ ಯಾಕೆ ಇಷ್ಟೆಲ್ಲ ನೋಡಿ ಲೈನ್ ಇಲ್ಲಿ 100 ಜನ ನಿಂತ್ಕೊಂಡು ಫ್ರೀ ಊಟ ಯಾಕಿಷ್ಟು ಕಷ್ಟ ಇದಾಗ್ತಿದೆ ಅಂತಂದರೆ, ಸರ್ಕಾರದಲ್ಲಿ 2,84,000 ವೇಕೆನ್ಸಿ ಇದೆ 43 ಇಲಾಖೆಯಿಂದ. ಇದು ಲಾಸ್ಟ್ 1 ವರ್ಷದಿಂದ ಅಲ್ಲ, ಇದು ಲಾಸ್ಟ್ 5-6 ವರ್ಷದಿಂದ ಇವ್ರು ಯಾವುದು ರೆಕ್ರೂಟ್ಮೆಂಟ್ ಮಾಡ್ತಾ ಇಲ್ಲ. ಇಲ್ಲಿ ಸ್ಟೂಡೆಂಟ್ ಪರಿಸ್ಥಿತಿ ಹೆಂಗಿದೆ ಅಂತಂದರೆ, ಫ್ರೀ ಊಟ ಸಿಕ್ತಂತಂದರೆ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ನಡ್ಕೊಂಡೋಗಿ ಊಟ ಮಾಡೋಂಥ ಪರಿಸ್ಥಿತಿಗೆ ತೊಗೊಂಡಿದ್ದಾರೆ. ಬೇಕಾದ್ರೆ ಇಲ್ಲೇ ನಾವು ಮಾತಾಡ್ತೀನಿ, ಇಲ್ಲಿ ನೋಡಿ ಕೇಳಿ ಇದು ಎಷ್ಟು ಪರಿಸ್ಥಿತಿ ಸ್ಟೂಡೆಂಟ್ಸ್ಗೆ ಎಷ್ಟಿದೆ ಅಂತ. ಯಾಕೆ ನೀವು ಇಲ್ಲಿ ಲೈನಲ್ಲಿ ಊಟ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ ರೀಸನ್ ಏನು ಹೇಳ್ತಾರೆ ಅಂತ ನೀವು ಅಲ್ಲೇ ಕೇಳಿ ಬೇಕಾರೆ. ಏನು ಮಾಡೋಣ ಸರ್, ಗೌರ್ಮೆಂಟ್ ನೋಟಿಫಿಕೇಶನೇ ಮಾಡ್ತಿಲ್ಲ. 2 ವರ್ಷ ಆಯಿತು ಓದಿ ಇವಾಗ 30 ವರ್ಷ ದಾಟಿ 31 ವರ್ಷ ಆಯಿತು. ಏಜ್ ರಿಲ್ಯಾಕ್ಸೇಷನ್ ಅಂತೇಳಿ ಕೊಡ್ತಾರೆ, ಬರೀ 1 ವರ್ಷಕ್ಕೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟರೆ ಗೌರ್ಮೆಂಟ್ ನಂಬಿ ನಾವು ಫ್ಯಾಮಿಲಿಗೆ ಕೇಳೋಕ್ಕಾಗಲ್ಲ. ಫೈನಾನ್ಷಿಯಲಿ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಅಲ್ಲಿ ಇಲ್ಲಿ ಎಲ್ಲಾದರೂ ಫ್ರೀ ಊಟ ಕೊಟ್ಟಿದ್ರೆ ನಾವು ನಡ್ಕೊಂಡು ಹೋಗಿ ಊಟ ಮಾಡ್ಕೊಂಡು ಬರ್ತೀವಿ ಅನ್ನೋ ಪರಿಸ್ಥಿತಿ ನಮ್ಮ ಗೌರ್ಮೆಂಟ್ ನಮಗೆ ತಂದು ಒದಗಿಸಿದೆ. ಅದಕ್ಕಾಗಿ ಗೌರ್ಮೆಂಟ್ ಬೇಗ ನೋಟಿಫಿಕೇಶನ್ ಮಾಡಿ ಈ ಪರಿಸ್ಥಿತಿನ ನಾವು ವಿದ್ಯಾರ್ಥಿಗಳಿಂದ ದೂರ ಆಗಬೇಕು. ವಿದ್ಯಾರ್ಥಿಗಳು ಒಂದು ಸ್ವಂತ ಜಾಬ್ ತಗೊಂಡು ಅವ್ರ ಫ್ಯಾಮಿಲಿ ನೋಡ್ಕೊಳ್ಳೋ ಅಂಥ ಫೈನಾನ್ಷಿಯಲಿ ಸ್ಟೇಬಲ್ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ ಸರ್ ನಿಮ್ಮಿಂದ. ಇದು ಸ್ಟೂಡೆಂಟ್ಸ್ಗೆ ಅವ್ರ ಪೇರೆಂಟ್ಸ್ ಕಳಿಸಿರೋದು ಒಂದು ಚೆನ್ನಾಗಿ ಓದಿ ಒಂದು ಜಾಬ್ ತೊಗೊಬೇಕು ಅಂತ ಹೇಳಿ. ಆದರೆ ಇಲ್ಲಿ ಸರ್ಕಾರ ಯಾವುದೇ ನೋಟಿಫಿಕೇಷನ್ಸ್ ಮಾಡ್ದಿರಾ ಇಲ್ಲಿ ಸ್ಟೂಡೆಂಟ್ಸ್ಗೆ ತುಂಬ ಕಷ್ಟ ಅನುಭವಿಸ್ತಾ ಇದ್ದಾರೆ. ದಯವಿಟ್ಟು ಇದನ್ನು ನಾವು ಖಂಡಿಸಿ ಈ ಕೂಡಲೇ ರೆಕ್ರೂಟ್ಮೆಂಟ್ ಮಾಡಿ ಅಂತ ಹೇಳ್ಬಿಟ್ಟು ನಾಳೆ ಬೆಳಗ್ಗೆ ಅಂದರೆ 11ನೇ ತಾರೀಕು ಬುಧವಾರ ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ಬೃಹತ್ ಮಟ್ಟದ ಹೋರಾಟ ಮಾಡ್ತಿದ್ದೀವಿ. ಎಲ್ಲ ಆಸ್ಪಿರೆಂಟ್ಸು ಈ ಒಂದು ಹೋರಾಟಕ್ಕೆ ಭಾಗವಹಿಸಿ ಅಂತ ಹೇಳಿ ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.